ಜಯಣ್ಣ ಫಿಲಮ್ಸ್ ಅಂದರೆ ಒಂದು ಬಿಗ್ ಬ್ಯಾನರು. ಸೊ ಅದೇ ರೀತಿ ರಾಯಲ್ ಸಿನಿಮಾ ಕೂಡ ಒಂದು ಬಿಗ್ ಆಗಿ ರಾಯಲ್ ಆಗೇ ಬಂದಿದೆ. 100% ರಾಯಲ್ ಯಾವ ಸಿನಿಮಾಗೂ ಕಡಿಮೆ ಇಲ್ಲಿರೋ ಹತ್ರ ಖರ್ಚು ಮಾಡಿದ್ದಾರೆ ಜಯಣ್ಣ ಸರ್. ಆಮೇಲೆ ಮೂವಿಗೆ ಇದು ಬೇಕು ಅಂತ ಹೇಳಿದ್ದು ಇವತ್ತರೆಗೂ ಇಲ್ಲ ಅಂತ ಯಾವುದು ಹೇಳಿಲ್ಲ. ಎನಿ ಎಕ್ವಿಪ್ಮೆಂಟ್ ಆಗಿರ್ಬೋದು, ಯಾವುದೇ ಲೈಕ್ ಎನಿಥಿಂಗ್, ಈ ಮೂವಿಗೆ ಇದು ಬೇಕು ಅಂದಿದ್ದು ಬೇಡ ಅಂತ ಯಾವತ್ತೂ ಹೇಳಿಲ್ಲ. ಸೊ ಅಷ್ಟು ರಾಯಲ್ ಆಗಿದೆ ಸಿನಿಮಾ. ಸಾಂಗ್ಸ್ ನೋಡಿದಿರಲ್ಲ ನೀವು, ಸೊ ಎಷ್ಟು ಕ್ವಾಲಿಟಿ ವೈಸ್ ಎಷ್ಟು ರಿಚ್ ಆಗಿ ಖರ್ಚು ಮಾಡಿದಾರ. ಇಡೀ ಸಿನಿಮಾ ಹಂಗೆ ಇದೆ. ಒಂದು ಫುಲ್ ಅದೇ ನೀವೇ ಹೇಳ್ದಂಗೆ ರಾಯಲ್ ಮೀಲ್ ಸಿಗುತ್ತೆ ಅನ್ನೋ ರೀತಿಯಲ್ಲಿ. 100% ರಾಯಲ್ ಬಂದ್ರೆ ನಿಮ್ಗೆ ಒಂದು ಫುಲ್ ಮೀಲ್ಸ್ ಥಾಲಿ ತರ. ಲವ್ ಬೇಕಾದವ್ರಿಗೆ ಲವ್ ಇರುತ್ತೆ, ಎಮೋಷನ್ ಬೇಕಾದವ್ರಿಗೆ ಎಮೋಷನ್ ಇರುತ್ತೆ, ಆಕ್ಷನ್ ಬೇಕಾದವ್ರಿಗೆ ಆಕ್ಷನ್ ಇರುತ್ತೆ. ಯಾವ್ದು Family- ರಾಯಲಿಟಿ ಜಾಸ್ತಿ ಇದೆ? ಎಲ್ಲ ಇದೆ. ಈಕ್ವಲ್ ಸೇಮ್ ನಿಮ್ಗೆ ಏನೇನ್ ಬೇಕು ನೀವು ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್. ಓಕೆ, ಇದು ಮೂವಿಗೆ ಮೀನಾ ತಗೋದೀಪ್ ಅವರು ಮೇಡಮ್ ಅವರು ಕ್ಲಾಪ್ ಮಾಡಿದ್ದು. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಇದೆ. ಬೇಸಿಕಲಿ ನಾನು ಮೈಸೂರವನು. ಸೊ ನನ್ನ ತಂಗಿ ಮನೆ ಹಿಂದೆ ರೋಡಲ್ಲೇ ದರ್ಶನ್ ಸರ್ ಮನೆ ಇದ್ದಿದ್ದು. ಸೊ ಚಿಕ್ಕ ವಯಸ್ಸಿಂದ ಎಲ್ಲ ನೋಡ್ಕೊಂಡು ಬೆಳೆದಿರೋದು. ಸೊ ಅವ್ರು ಬಂದು ಬ್ಲೆಸ್ ಮಾಡಿರೋದು ತುಂಬಾ ಖುಷಿ ಇದೆ. ಯಾಕಂದ್ರೆ ಒಂದು ಸ್ಟಾರ್ ಡೈರೆಕ್ಟರ್, ಒಂದು ಸ್ಟಾರ್ ಚಾಂದಿಕ್ ಸರ್ ಅವ್ರ ಅಮ್ಮ. ಸೊ ಅವ್ರ ಆಶೀರ್ವಾದದಿಂದಲೇ ಒಂದು ಅರ್ಧ ನಮಗೆ ಬಂದು ಸಾಕು. ಇನ್ನು ಅದೇ ಟೈಟಲ್ ಲಾಂಚಿಗೂ ಕೂಡ ಅಶ್ವಿನಿ ಮೇಡಮ್ ಬಂದಿದ್ರು. ಸೊ ಆಗ ಏನು ಹೇಳಿದ್ರು ನಿಮಗೆ? ಏನಾದರೂ ಟಿಪ್ಸ್ ಆ ಥರ ಏನಾದರೂ ಹೇಳಿದ್ರಾ? ಟಿಪ್ಸ್ಗಿಂತ ಪ್ರೀತಿ, ತುಂಬಾ ಪ್ರೀತಿಯಿಂದ ತುಂಬಾ ವಿಶ್ ಮಾಡಿದ್ರು. ವಿಜಯ್ ಕಿರ್ಗುಂದೂರ್ ಸರ್ ಅಂಡ್ ಅಶ್ವಿನಿ ಮ್ಯಾಮ್ ಇಬ್ರು ಇದ್ ಮಾಡಿದ್ರು. ಸೊ ತುಂಬಾ ಒಳ್ಳೆ ಮನಸ್ಸಿಂದ ಹಾರೈಸಿದ್ರು. ಅಂಡ್ ಇಬ್ರು ತುಂಬಾ ಪ್ರೀತಿಯಿಂದ ನಮ್ಮ ಟೈಟಲ್ ಲಾಂಚ್ ಮಾಡಿದ್ದಾರೆ. ಸೊ ವಿಜಯ್ ಕಿರ್ಗುಂದ್ ಸರ್ ತರ ಗೋಲ್ಡನ್ ಹಾರ್ಟ್ ಅಂಡ್ ನಮ್ಮ ಅಶ್ವಿನಿ ಮ್ಯಾಮ್ ತರ ಗೋಲ್ಡನ್ ಹ್ಯಾಂಡ್ ಇಂದ ನಮ್ದು ಟೈಟಲ್ ಲಾಂಚ್ ಆಗಿದೆ. ಸೊ ಡೆಫಿನೆಟ್ಲಿ ನಮ್ಮ ರಾಯಲ್ ಆಗಿ ರೀಚ್ ಆಗಬೇಕು ಜನಕ್ಕೆ. ದರ್ಶನ್ ಸರ್ ಏನಾದರೂ ಸಿನಿಮಾ ಪ್ರಮೋಷನ್ಗೆ ಬರೋ ಚಾನ್ಸಸ್ ಇದೆಯಾ? 100% ಬ್ಲೆಸ್ ಅಂತೂ ಮಾಡಿದ್ದಾರೆ. ಮುಂದೆ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಏನಾಗುತ್ತೆ. ಸಸ್ಪೆನ್ಸ್ ಅದುವೇ. ಅಂದರೆ ಓಕೆ, ಯಾವ್ದಾದ್ರು ಒಂದು ಫೋಟೇಜಸ್ ಅಥವಾ ಏನಾದ್ರು ಒಂದು ವಿಡಿಯೋ ನೋಡಿ ಏನಾದರೂ ನಿಮಗೆ ಮೆಸೇಜಸ್ ಹೇಳಿರೋದು ಆ ಥರ ಏನಾದರೂ ಇದೆಯಾ? ದಿನಕರ್ ಸರ್ ಹೇಳ್ತಿರ್ತಾರೆ, ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಕಣೋ, ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರಂತೆ. ಸೊ ದರ್ಶನ್ ಸರ್ ಇವಾಗಿಂದಲ್ಲ, ಮುಂಚೆಯಿಂದನೂ ಸಿಕ್ಕಿದಾಗೆಲ್ಲ ತುಂಬಾ ಪ್ರೀತಿ ಕೊಡ್ತಾರೆ. ಮೈಸೂರಲ್ಲಿ ಒಂದ್ಸಲಿ ಮೀಟ್ ಮಾಡಿದ್ದಾಗಲೂ ಹೆಂಗ್ ಬರ್ತಿದೆ, ಚೆನ್ನಾಗಿ ಬರ್ತಿದೆ ಚಿನ್ನ ಅಂತ ಪ್ರೀತಿಯಿಂದ ಮಾತಾಡ್ಸಿದ್ರು. ಸೋಷಿಯಲ್ ಸರ್ ಒಂದ್ಸಲ ಸಿಕ್ಕಿದ್ರು ಅವಾಗ. ಅದ್ಗೆ ಖುಷಿ ಪಟ್ರು ಅಂತಾನು ಹೇಳ್ತಾ ಇರ್ತಾರೆ. ದರ್ಶನ್ ಸರ್ ಮತ್ತೆ ದಿನಕರ್ ಸರ್ ಜೊತೆ ಮಧ್ಯೆ ಒಂದು ಒಳ್ಳೆ ಬಾಂಡಿಂಗ್ ಇದೆ, ಎಲ್ಲ ಈಗ ಸರಿ ಇದೆ. ಸೊ ದರ್ಶನ್ ಸರ್ ಫ್ಯಾನ್ಸ್ ಸಪೋರ್ಟ್ ಕೂಡ ಈಗ ನಿಮಗೆ ಸಿಗ್ತಿದೆ ಅಂತ ಅನ್ನಿಸ್ತಿದ್ಯಾ? ಡೆಫಿನೆಟ್ಲಿ. ಅಂದ್ರೆ ಡೇ 1 ಇಂದನೂ ಇದೆ. ಅಲ್ಲ, ಯಾವಾಗ್ಲೂ ದರ್ಶನ್ ಸರ್ ಫ್ಯಾನ್ ಸಪೋರ್ಟ್ ಮಾಡೇ ಮಾಡ್ತಾರೆ. ಒಳ್ಳೆ ಸಿನಿಮಾ ಅಂಡ್ ಯಂಗ್ಸ್ಟರ್ ಸಿನಿಮಾಗಳು ಬಂದಾಗ ತುಂಬಾ ನಿಂತ್ಕೊಂಡು ಸಪೋರ್ಟ್ ಮಾಡ್ತಾರೆ. ಸೊ ಈ ಮೂವಿಗಂದ್ರೆ ಇನ್ನ ಡಬಲ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದು ಕಾಮನ್. ದರ್ಶನ್ ಸರ್ obviously ತಮ್ಮ ಮೂವಿನೇ ಅಲ್ಲ, ಲೈಕ್ ದರ್ಶನ್ ಸರ್ ತಮ್ಮ ಮೂವಿನೇ. ಸೊ ಡೆಫಿನೆಟ್ಲಿ ಸಪೋರ್ಟ್ ಇದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.